ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಾಜಿ ಸಚಿವ ಆನಂದ್ ಆಸ್ನೋಟಿಕರ್ ಬಾಯ ಬಚ್ಚಲ. ಕೇಂದ್ರ ಸಚಿವ ಹೆಗಡೆ ವಿರುದ್ಧ ನಾಲ್ಗೆ ಹರಿಬಿಟ್ಟ ಮಾಜಿ ಸಚಿವ ಅನಂತ್ ಕುಮಾರ್ ಹೆಗಡೆ ಅಂತ ಲೋಫರ್ ಯಾರೂ ಇಲ್ಲ. ನಮ್ಮ ದೇಶದಲ್ಲಿ ನಾಲಾಯಕ್ ನೀಚ ಮಂತ್ರಿ ಅಂದ್ರೆ ಅದು ಹೆಗಡೆ ಮಾತ್ರ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಚಪ್ಪಲಿಯಲ್ಲಿ ಹೊಡೆದವನು ಈತ. ಹುಬ್ಬಳ್ಳಿಯಲ್ಲಿ ಯಾರೋ ಧ್ವಜ ಹಾರಿಸಿದ್ದನ್ನ ತಾನು ಹಾರಿಸಿದೆ ಎಂದು ಹೇಳಿದವನು. ಈ ರೀತಿ ಸುಳ್ಳು ಹೇಳಿ ಆರ್ಎಸ್ಎಸ್ ಹೆಸರಲ್ಲಿ ಎಂಪಿ ಆಗಿದ್ದಾನೆ. ಲೋಕಸಭಾ ಚುನಾವಣೆಯಲ್ಲಿ ಆತನಿಗೆ ತಕ್ಕ ಪಾಠ ಕಲಿಸುತ್ತೇವೆ. ಕೇಂದ್ರ ಸಚಿವ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಏಕವಚನದಲ್ಲೇ ಆನಂದ್ ಆಸ್ನೋಟಿಕರ್ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಆನಂದ್ ಆಸ್ನೋಟಿಕರ್ ಕೇಂದ್ರ ಸಚಿವರ ಹೆಗಡೆ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಏಕವಚನದಲ್ಲೇ ಮಾತನಾಡಿದ್ದಾರೆ. ಅನಂತ್ ಕುಮಾರ್ ಹೆಗಡೆಯಂತ ನೀಚ ರಾಜಕಾರಣಿ ಮತ್ತೊಬ್ಬನಿಲ್ಲ. ನಮ್ಮ ದೇಶದಲ್ಲಿ ನಾಲಾಯಕ್ ಮತ್ತು ನೀಚ ಮಂತ್ರಿ ಅಂದ್ರೆ ಅದು ಹೆಗಡೆ ಮಾತ್ರ ಅಂತ ಹೆಗಡೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಚಪ್ಪಲಿಯಲ್ಲಿ ಹೊಡೆದವನು ಈತ. ಹುಬ್ಬಳ್ಳಿಯಲ್ಲಿ ಯಾರೋ ಧ್ವಜ ಹಾರಿಸಿದ್ದನ್ನ ತಾನು ಹಾರಿಸಿದೆ ಅಂತ ಹೇಳಿ ಆರ್ಎಸ್ಎಸ್ ಹೆಸರಲ್ಲಿ ಎಂಪಿ ಆಗಿದ್ದಾನೆ. ಈ ರೀತಿ ಸುಳ್ಳು ಹೇಳಿ ಎಂಪಿ ಆಗಿದ್ದಾನೆ ಅನ್ನುವಂಥ ವಾಗ್ದಾಳಿಯನ್ನ ನಡೆಸಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಆತನಿಗೆ ತಕ್ಕ ಪಾಠ ಕಲಿಸುವಂತಹ ಎಚ್ಚರಿಕೆಯನ್ನ ಕೂಡ ಆನಂದ್ ಆಸ್ನೋಟಿಕರ್ ನೀಡಿದ್ದಾರೆ. ನೋಡ್ರಿ, ಏನೋ ಒಂದು ಅವನ ಅದೃಷ್ಟ. 5 ಸಲ ಗೆದ್ದರೂ ಅವನು ಮಂತ್ರಿ ಆಗೋದು ಸಾಧ್ಯತೆ ಇಲ್ಲ ಆಗಿತ್ತು. ಏನೋ ಅಮಿತ್ ಶಾ ಅವರು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಏನಾಗ್ಬಿಟ್ಟಿದೆ, ಈಗ ಉಂಡಿದ್ದು ತುತ್ತೇನಿದೆ ಅದು ಹೊರಗೆ ತೆಗಿಲಿಕ್ಕೂ ಆಗೋದಿಲ್ಲ. ಗೊತ್ತಾಯ್ತಾ? ಇಂಥ ಒಂದು ಕೆಟ್ಟ ಸಂಸ್ಕೃತಿ ಅಂತ ಬಂದಿರುವಂಥ ಈ ಅನಂತ್ ಕುಮಾರ್ ಸುಮ್ಮನೆ ಹುಬ್ಬಳ್ಳಿಯಲ್ಲಿ ಯಾವುದೊಂದು ಫ್ಲ್ಯಾಗ್ ಯಾರು ಅವನು ಹಾಕಿದಾನೋ, ಯಾರಿಗೆ ಹಿಡ್ಕೊಂಡು ಹಾಕಿದಾನೋ ಗೊತ್ತಿಲ್ಲ, ಅದನ್ನೇ ಹಿಡ್ಕೊಂಡು RSS ಅಲ್ಲಿ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಒಂದು ಹೋಗಿದ್ದವ್ರಿಗೆ ಪ್ರತಿಯೊಬ್ಬರಿಗೂ ಹೊಡೆದಿದ್ದಾನೆ. ಕಾಗೇರಿಗೆ ಸ್ವತಃ ಈ ಚುನಾವಣೆಯಲ್ಲೂ ವಿರೋಧ ಮಾಡಿದ್ದಾನೆ. ಕಾಗೇರಿಗೂ ಕೆಟ್ಟದಾಗಿ ಬೈದಿದ್ದಾನೆ, ಹೊಡೆದಿದ್ದಾನೆ. ನಮ್ಮ ಕಾರ್ಯಾಲಯ ಹೊಡೆದಿದ್ದಾನೆ, BJP ಕಾರ್ಯಾಲಯದಲ್ಲಿ ಕಾಗೇರಿಗೆ ಚಪ್ಪಾಳೆ ಹೊಡೆದಿದ್ದಾನೆ, ಪ್ರಮುಖರಿಗೆ ಡಾಕ್ಟ್ರಿಗೆ ಹೊಡೆದಿದ್ದಾನೆ. ಅಂಥ ಲೋಫರ್ ಅಂತ MP ಅನಂತ್ ಕುಮಾರ್ ಅಂತ MP ಬಗ್ಗೆ ಮಾತಾಡುವಂಥ ನಮ್ದಂತೂ ಇದಲ್ಲಪ್ಪ. ಅವನಂಥ ಒಂದು ಕೆಟ್ಟ ಸಂಸ್ಕೃತಿ ಮತ್ತು ಕೆಟ್ಟ ಲೋಫರ್ ಅಂತೀನಿ ನಾನು ಅವನಿಗೆ. ಯಾಕಂದರೆ ಅವನಂಥ ನೀಚ MP ಇಡೀ ರಾಜ್ಯದಲ್ಲಿ ಯಾರಿಲ್ಲ, ಇಡೀ ದೇಶದಲ್ಲಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಾನು ಅಷ್ಟೇ ಅಲ್ಲ, BJP ಅವರು ವಿರೋಧ ಮಾಡ್ತಾರೆ. ನೋಡ್ರಿ, ಏನೋ ಒಂದು ಅವನ ಅದೃಷ್ಟ. 5 ಸಲ ಗೆದ್ದರೂ ಅವನು ಮಂತ್ರಿ ಆಗೋದು ಸಾಧ್ಯತೆ ಇಲ್ಲ ಆಗಿತ್ತು. ಏನೋ ಅಮಿತ್ ಶಾ ಅವರು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಏನಾಗ್ಬಿಟ್ಟಿದೆ, ಈಗ ಉಂಡಿದ್ದು ತುತ್ತೇನಿದೆ ಅದು ಹೊರಗೆ ತೆಗಿಲಿಕ್ಕೂ ಆಗೋದಿಲ್ಲ. ಗೊತ್ತಾಯ್ತಾ? ಇಂಥ ಒಂದು ಕೆಟ್ಟ ಸಂಸ್ಕೃತಿ ಅಂತ ಬಂದಿರುವಂಥ ಈ ಅನಂತ್ ಕುಮಾರ್ ಸುಮ್ಮನೆ ಹುಬ್ಬಳ್ಳಿಯಲ್ಲಿ ಯಾವುದೊಂದು ಫ್ಲ್ಯಾಗ್ ಯಾರು ಅವನು ಹಾಕಿದಾನೋ, ಯಾರಿಗೆ ಹಿಡ್ಕೊಂಡು ಹಾಕಿದಾನೋ ಗೊತ್ತಿಲ್ಲ, ಅದನ್ನೇ ಹಿಡ್ಕೊಂಡು RSS ಅಲ್ಲಿ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಒಂದು ಹೋಗಿದ್ದವ್ರಿಗೆ ಪ್ರತಿಯೊಬ್ಬರಿಗೂ ಹೊಡೆದಿದ್ದಾನೆ. ಕಾಗೇರಿಗೆ ಸ್ವತಃ ಈ ಚುನಾವಣೆಯಲ್ಲೂ ವಿರೋಧ ಮಾಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಮಾಜಿ ಸಚಿವರು ಹಾಲಿ ಕೇಂದ್ರ ಸಚಿವರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದ್ದಾರೆ. ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ಕಾರಣಕ್ಕಾಗಿ ಈ ಮಟ್ಟಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮತ್ತು ಯಾವ ಸಂದರ್ಭದಲ್ಲಿ ಈ ಆಕ್ರೋಶವನ್ನ ಹೊರಹಾಕಿದ್ರು ಅಂತ? ಹೌದು ಲಿಖಿತಾ, ಏನು ಇವತ್ತು ಮಾಜಿ ಸಚಿವರಾದಂತ ಆನಂದ್ ಆಸ್ನೋಟಿಕರ್ ಅವರು ಈಗ ಹಾಲಿ ಕೇಂದ್ರ ಸಚಿವರಾಗಿದ್ದಂತ ಇವರು ಅನಂತ್ ಕುಮಾರ್ ಅವರ ಬಗ್ಗೆ ಭಾರಿ ಒಂದು ಕಿಡಿಕಾರಿದ್ದಾರೆ. ಏನಂತ ಅಂದ್ರೆ ಜಿಲ್ಲೆಯ ಅಭಿವೃದ್ಧಿ ಕುಂಠಿತ ಆಗ್ಲಿಕ್ಕೆ ಕಾರಣ ಇವರು ಅನಂತ್ ಕುಮಾರ್ ಅವರೇ ಮುಖ್ಯ ಕಾರಣ. ಯಾಕಂದ್ರೆ ಕೇಂದ್ರ ಮಂತ್ರಿ ಆಗಿದ್ರು ಕೂಡ ಇಲ್ಲಿ ಕೇಂದ್ರ ಮಟ್ಟದ ಯೋಜನೆಗಳಿದ್ರು ಅಲ್ಲಿ ಉದ್ಯೋಗಾವಕಾಶನ ಕೊಡ್ಲಿಕ್ಕೂ ವಿಫಲವಾಗಿದ್ದಾರೆ. ಸ್ಥಳೀಯ ಸಾಕಷ್ಟು ಯುವಕರಿಗೆ ಉದ್ಯೋಗ ವಂಚಿತರಾಗಿದ್ದಾರೆ. ಅವ್ರಿಗೆ ಉದ್ಯೋಗ ಅವಕಾಶವನ್ನ ಒದಗಿಸ್ಕೊಡ್ಲಿಕ್ಕೆ ಇವರಿಂದ ಸಾಧ್ಯ ಆಗಿಲ್ಲ. ಇವರೊಬ್ರು ಕೇಂದ್ರ ಸಚಿವರಾಗ್ಲಿಕ್ಕೆ ನಾಲಾಯಕ್ ಆಗಿದ್ದಾರೆ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವರು ಅನಂತ್ ಕುಮಾರ್ ಅವರು ಓರ್ವ ನೀಚ ಎಂದು ಕೂಡ ಈ ಸಂದರ್ಭದಲ್ಲಿ ಅವರು ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯಾರೋ ಧ್ವಜ ಹಾರಿಸಿದಾನ ತಾನೇ ಹಾರಿಸಿದ್ದೇನೆ ಅಂತ ಹೇಳಿ RSS ಮೂಲಕ ತಾನು ಸಂಸದನಾಗಿದ್ದಾನೆ ಎಂದು ಬಿಂಬಿಸ್ಕೊಳ್ತಿದ್ದಾನೆ. 5 ಬಾರಿ ಕೂಡ ಗೆದ್ರೂ ಕೂಡ ಇವತ್ತಿನವರೆಗೂ ಕೂಡ ಜಿಲ್ಲೆ ಅಭಿವೃದ್ಧಿ ಅನ್ನೋದು ಇವರಿಗೆ ಕನಸಾಗಿದೆ. ಜಿಲ್ಲೆ ಅಭಿವೃದ್ಧಿ ಮಾಡೋ ಬದಲಿಗೆ ತನ್ನ ವೈಯಕ್ತಿಕ ಹಿಂದುತ್ವ ಹಾಗೂ RSS ತನ್ನ ಸಿದ್ಧಾಂತವನ್ನೇ ಹೊಗಳ್ಕೊತಾ ಬಿಟ್ರೆ ಜಿಲ್ಲೆ ಅಭಿವೃದ್ಧಿ ಯಾವ ರೀತಿಯಿಂದನೂ ಆಗಿಲ್ಲ. ಅಲ್ಲದೆ ಈ ಹಿಂದೆ ಮಾಜಿ ಸಚಿವ ಹಾಗೂ BJPಯ ಶಾಸಕರಾಗಿರೋ ವಿಶ್ವೇಶ್ವರ ಹೆಗಡೆಯವರು ಕೂಡ ಅವನು ತನ್ನ ಸ್ವಪಕ್ಷದ ಕಾರ್ಯಕರ್ತರಿಗೆ ಕೂಡ ಪಡೆದಿದ್ದು ಅಂತ ಈ ಅನಂತ್ ಕುಮಾರ್ ಹೆಗಡೆ ಅವರಂತ ನೀಚ ಸಚಿವ ಇನ್ಯಾರು ಇಲ್ಲ ಅನ್ನು ಕೂಡ ಈ ಸಂದರ್ಭದಲ್ಲಿ ಆನಂದ್ ಆಸ್ನೋಟಿಕರ್ ಕಿಡಿಕಾರಿದ್ದಾರೆ ಲಿಖಿತಾ. ಪ್ರಶಾಂತ್, ಹಾಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಇವರು ಹೊಡೆದಿದ್ರು ಅನ್ನುವಂತ ಕೆಲವೊಂದು ಆರೋಪಗಳನ್ನ ಕೂಡ ಮಾಡಿದ್ದಾರೆ. ಏನಿದೆ ಆ ಬಗ್ಗೆ ಡೀಟೇಲ್ಸ್ ಅಂತ?
ಇವತ್ತು ಏನು ಕಾರವಾರದಲ್ಲಿ ಏನು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಈ ಮಾತನ್ನ ಅವರು ಹೇಳಿದ್ದಾರೆ. ಏನಂತ ಅಂದ್ರೆ ತಮ್ಮ ಪಕ್ಷದವರಿಗೂ ಕೂಡ ಕೆಲ ಒಂದು ನಿಷ್ಠಾವಂತ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಬೆಲೆ ಕೊಡ್ದಿದ್ದಂತ ಈ ವ್ಯಕ್ತಿ, ಈತನಿಗೆ ಸೌಜನ್ಯ ಅನ್ನೋದಿಲ್ಲ. ಏನು ತನ್ನನೇ ನೋಡ್ಕೊತಾ ಮುಂದೋಗ್ತಾ ಇರೋದು ಬಿಟ್ರೆ ತನ್ನ ಸ್ವಪಕ್ಷದಲ್ಲಿದ್ದಂತ ಅವರಿಗೆ ಯಾರಿಗೂ ಏನು ವ್ಯಾಲ್ಯೂ ಕೊಡೋದ, ಕಿಮ್ಮತ್ತನ್ನೇ ಕೊಡೋದಿದ್ದಂತ ಏನು ಸಚಿವ. ಈ ಸಂದರ್ಭದಲ್ಲಿ ಅದೇ ಅಲ್ಲೇ ಇದಕ್ಕೆ ಸಾಕ್ಷಿ ಅಂದ್ರೆ ಏನು ಶಿರ್ಸಿ ಕ್ಷೇತ್ರದ ಶಾಸಕ ವಿಶ್ವೇಶ್ವರ ಹೆಗಡೆ ಅವರಿಗೆ ಚಪ್ಪಲಿಯಲ್ಲಿ ಅವ್ರ ಕಚೇರಿಯಲ್ಲಿ, ಬಿಜೆಪಿ ಕಚೇರಿಯಲ್ಲಿ ಹೊಡೆದಿರುವಂತ ವ್ಯಕ್ತಿ ಈ ಅನಂತಕುಮಾರ್ ಹೆಗಡೆ ಅಂತ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಿಖಿತಾ. ಓಕೆ, ಧನ್ಯವಾದ ಪ್ರಶಾಂತ್ ಡೀಟೇಲ್ಸ್ಗಾಗಿ. ಅವರಿಗೆ ಏನಾಗ್ಬಿಟ್ಟಿದೆ, ಈಗ ಉಂಡಿದ್ದು ತುತ್ತೇನಿದೆ ಅದು ಹೊರಗೆ ತೆಗಿಲಿಕ್ಕೂ ಆಗುದಿಲ್ಲ. ಗೊತ್ತಾಯ್ತಾ? ಇಂಥ ಒಂದು ಕೆಟ್ಟ ಸಂಸ್ಕೃತಿ ಅಂತ ಬಂದಿರುವಂಥ ಈ ಅನಂತಕುಮಾರ್ ಸುಮ್ಮನೆ ಹುಬ್ಬಳ್ಳಿಯಲ್ಲಿ ಯಾವುದೊಂದು ಫ್ಲ್ಯಾಗ್ ಯಾರು ಅವನು ಹಾಕಿದಾನೋ, ಯಾರಿಗೆ ಹಿಡ್ಕೊಂಡು ಹಾಕಿದಾನೋ ಗೊತ್ತಿಲ್ಲ, ಅದನ್ನೇ ಹಿಡ್ಕೊಂಡು RSS ಅಲ್ಲಿ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಒಂದು ಹೋಗಿದ್ದವ್ರಿಗೆ ಪ್ರತಿಯೊಬ್ಬರಿಗೂ ಹೊಡೆದಿದ್ದಾನೆ. ಕಾಗೇರಿಗೆ ಸ್ವತಃ ಈ ಚುನಾವಣೆಯಲ್ಲೂ ವಿರೋಧ ಮಾಡಿದ್ದಾನೆ. ಕಾಗೇರಿಗೂ ಕೆಟ್ಟದಾಗಿ ಬೈದಿದ್ದಾನೆ, ಹೊಡೆದಿದ್ದಾನೆ. ನಮ್ಮ ಕಾರ್ಯಾಲಯ ಹೊಡೆದಿದ್ದಾನೆ, BJP ಕಾರ್ಯಾಲಯದಲ್ಲಿ ಕಾಗೇರಿಗೆ ಚಪ್ಪಾಳೆ ಹೊಡೆದಿದ್ದಾನೆ, ಪ್ರಮುಖರಿಗೆ ಡಾಕ್ಟ್ರಿಗೆ ಹೊಡೆದಿದ್ದಾನೆ. ಅಂಥ ಲೋಫರ್ ಅಂತ MP ಅನಂತಕುಮಾರ್ ಅಂತ MP ಬಗ್ಗೆ ಮಾತಾಡುವಂಥ ನಮ್ದಂತೂ ಇದಲ್ಲಪ್ಪ. ಅವನಂಥ ಒಂದು ಕೆಟ್ಟ ಸಂಸ್ಕೃತಿ ಮತ್ತು ಕೆಟ್ಟ ಲೋಫರ್ ಅಂತೀನಿ ನಾನು ಅವನಿಗೆ. ಯಾಕಂದರೆ ಅವನಂಥ ನೀಚ MP ಇಡೀ ರಾಜ್ಯದಲ್ಲಿ ಯಾರಿಲ್ಲ, ಇಡೀ ದೇಶದಲ್ಲಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಾನು ಅಷ್ಟೇ ಅಲ್ಲ, BJP ಅವರು ವಿರೋಧ ಮಾಡ್ತಾರೆ. ಇಡೀ ನೋಡ್ರಿ, ಏನೋ ಒಂದು ಅವನ ಅದೃಷ್ಟ, 5 ಸಲ ಗೆದ್ದರೂ ಅವನು ಮಂತ್ರಿ ಆಗೋದು ಸಾಧ್ಯತೆ ಇಲ್ಲಾಗಿತ್ತು. ಏನೋ ಅಮಿತ್ ಶಾ ಅವರು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಏನಾಗ್ಬಿಟ್ಟಿದೆ, ಈಗ ಉಂಡಿದ್ದು ತುತ್ತೇನಿದೆ ಅದು ಹೊರಗೆ ತೆಗಿಲಿಕ್ಕೂ ಆಗೋದಿಲ್ಲ. ಗೊತ್ತಾಯ್ತಾ? ಇಂಥ ಒಂದು ಕೆಟ್ಟ ಸಂಸ್ಕೃತಿ ಅಂತ ಬಂದಿರುವಂಥ ಈ ಅನಂತಕುಮಾರ್ ಸುಮ್ಮನೆ ಹುಬ್ಬಳ್ಳಿಯಲ್ಲಿ ಯಾವುದೊಂದು ಫ್ಲ್ಯಾಗ್ ಯಾರು ಅವನು ಹಾಕಿದಾನೋ, ಯಾರಿಗೆ ಹಿಡ್ಕೊಂಡು ಹಾಕಿದಾನೋ ಗೊತ್ತಿಲ್ಲ, ಅದನ್ನೇ ಹಿಡ್ಕೊಂಡು RSS ಅಲ್ಲಿ ನಾನು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಒಂದು ಹೋಗಿದ್ದವ್ರಿಗೆ ಪ್ರತಿಯೊಬ್ಬರಿಗೂ ಹೊಡೆದಿದ್ದಾನೆ. ಕಾಗೇರಿಗೆ ಸ್ವತಃ ಈ ಚುನಾವಣೆಯಲ್ಲೂ ವಿರೋಧ ಮಾಡಿದ್ದಾನೆ. ಕಾಗೇರಿಗೂ ಕೆಟ್ಟದಾಗಿ ಬೈದಿದ್ದಾನೆ, ಹೊಡೆದಿದ್ದಾನೆ. ನಮ್ಮ ಕಾರ್ಯಾಲಯ ಹೊಡೆದಿದ್ದಾನೆ, BJP ಕಾರ್ಯಾಲಯದಲ್ಲಿ ಕಾಗೇರಿಗೆ ಚಪ್ಪಾಳೆ ಹೊಡೆದಿದ್ದಾನೆ, ಪ್ರಮುಖರಿಗೆ ಡಾಕ್ಟ್ರಿಗೆ ಹೊಡೆದಿದ್ದಾನೆ. ಅಂಥ ಲೋಫರ್ ಅಂತ MP ಅನಂತಕುಮಾರ್ ಅಂತ MP ಬಗ್ಗೆ ಮಾತಾಡುವಂಥ ನಮ್ದಂತೂ ಇದಲ್ಲಪ್ಪ. ಅವನಂಥ ಒಂದು ಕೆಟ್ಟ ಸಂಸ್ಕೃತಿ ಮತ್ತು ಕೆಟ್ಟ ಲೋಫರ್ ಅಂತೀನಿ ನಾನು ಅವನಿಗೆ. ಯಾಕಂದರೆ ಅವನಂಥ ನೀಚ MP ಇಡೀ ರಾಜ್ಯದಲ್ಲಿ ಯಾರಿಲ್ಲ, ಇಡೀ ದೇಶದಲ್ಲಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಾನು ಅಷ್ಟೇ ಅಲ್ಲ, BJP